4 ಮಿನಿ ಬ್ಲಾಗ್ಗೆ ಸ್ವಾಗತ. ಬೆಳಗ್ಗೆ ಎದ್ದು ಟೈಮ್ ನೋಡ್ರೆ ಆಲ್ರೆಡಿ 10:30 ಆಗ್ತಿತ್ತು. ಸೊ ನಮ್ಮಮ್ಮ ಬೈದ್ರು, ಅದಕ್ಕೆ ನಾನು ಹೇಳಿದೆ, ನಾ ದಿನ ಬೆಳಿಗ್ಗೆ ಲೇಟ್ ಆಗೋದ್ರಿಂದ ಕಾಫಿ ಉಳಿತಾ, ಟಿಫಿನ್ ಉಳಿತಾ, ಈ ಥರ ಹೇಳ್ಕೊಂಡು ಎದ್ದು ನೋಡ್ರೆ ಇವನಿನ್ನು ಮಲಗಿದ್ದ. ಸೊ ನಮ್ಮನ್ನು ಅಮ್ಮ ಟೀ ಕೊಡು ಅಂತ ಕೇಳಿದೆ. ಅಮ್ಮ ಟೀ ಕೊಡಲ್ಲ ಅನ್ನೋ ರೀಸನ್ನು ಲೇಟಾಗಿದ್ದಿದೆಯಾ ಅಂತ. ಸೊ ತೊಂದರೆ ಇಲ್ಲ ಬಿಡು, ನಾನೇ ಮಾಡ್ಕೊಳ್ಳೋ ಅಂತ ನಾನೇ ಟೀ ಪ್ರಿಪೇರ್ ಮಾಡಿಕೊಂಡೆ. ಒಳ್ಳೆ ಫ್ರೆಶ್ ಟೀ, ತುಂಬ ಚೆನ್ನಾಗಿತ್ತು. ಸೊ ಟೀ ಕುಡಿದು ಗಾಡಿ ತೊಗೊಂಡು ಹೊರಟೆ. ಎಲ್ಲಿಗೆ ಅಂದರೆ ಇವತ್ತು ಸಂಡೇ. ಸೊ ಚಿಕನಲ್ಲಿ ಏನಾರು ಸ್ಪೆಷಲ್ ಮಾಡೋಣ ಅಂತ ಮನೆಗೆ ಚಿಕನ್ ತಂದೆ. ಸೊ ಮಸಾಲೆ ರೆಡಿ ಮಾಡ್ಕೊಂಡು, ಮಸಾಲೆ ಏನಪ್ಪ ಅಂತ ಹೇಳ್ಬೇಕಂದ್ರೆ ಕಮೆಂಟಲ್ಲಿ ರೆಸಿಪಿ ಅಂತ ಕಮೆಂಟ್ ಮಾಡಿ. ಲವಣವು ಸರಿ ಇದೆಯೇ? ಏನೋ ಕೆಟ್ಟ ಮಾತಾಡ್ತಾನೆ. ಉಪ್ಪು ಸರಿಯಾಗಿದೆಯೇ ಎಂದೆ. ಸೊ ಮಸಾಲೆ ಎಲ್ಲ ಚೆಕ್ ಮಾಡಿಕೊಂಡೆ, ಮೆಣಸಿನ್ಕಾಯೆಲ್ಲ ಕರೆಕ್ಟ್ ಆಯಿತು. ಸೊ ಚಿಕನ್ಗೆ ಮಸಾಲೆ ಕ್ಲೀನಾಗಿ ಅಪ್ಲೈ ಮಾಡಿಕೊಂಡೆ. ಸೊ ಅಪ್ಲೈ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡು ಎಗ್ ಬಾಯ್ಲ್ ಮಾಡ್ಕೊಂಡಿದ್ದೆ. ರೀಸನ್ನು ಮನೇಲೇ ಮೇಯ್ನಿ ಸಾಸ್ ರೆಡಿ ಮಾಡೋಣ ಅಂತ. ಆ್ಯಕ್ಚುಲಿ ಮೇಯ್ನಿ ಸಾಸು ತುಂಬ ಚೆನ್ನಾಗಿ ಬಂದಿತ್ತು. ಮೇನ್ ರೀಸನ್ ಸಂಡೇ ನಾನು ಲೇಟಾಗಿದೆ ಕಾರಣ, ಮಂಡೇ ಟು ಸಾಟರ್ಡೇ ನಾನು ಆಲ್ಮೋಸ್ಟ್ ವೇಕಪ್ ಆಗಿತ್ತು 5:30. ಸೊ ಹಾಗಾಗಿ ಸಂಡೇ ಒಂದು ಸ್ವಲ್ಪ ಲೇಟಾಗಿದೆ. ಮೇಯ್ನಿ ಸಾಸ್ ಮಸ್ತ್. ನೆಕ್ಸ್ಟ್ ಏನಪ್ಪ ಅಂದರೆ ಏನಿಲ್ಲ, ತವಾ ರೆಡಿ ಇಟ್ಕೊಂಡೆ. ನಾನು ಅಪ್ಲೈ ಮಾಡಿ ಚಿಕನ್ ಹಾಕ್ಕೊಂಡೆ. ತಗೊಂಡ್ಮೇಲೆ ಒಳ್ಳೆ ಫ್ರೈ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಂತು. ಇವನು ಬಂದ ಅಷ್ಟರಲ್ಲಿ ಏನು ಅಂತ ಊಟ ಫುಲ್ಲು ಸ್ಪೆಷಲ್. ಸೊ ತವಾ ಫ್ರೈ ಆದಮೇಲೆ ಈ ಥರನೂ ಸ್ವಲ್ಪ ಫ್ರೈ ಮಾಡ್ತೀನಿ. ಚಿಕನ್ ತುಂಬ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ನೆಕ್ಸ್ಟು ಈ ಥರ ಲುಕ್ ಇದೆ ನೋಡಿ, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಚೆನ್ನಾಗಿತ್ತು. ನಾವು ಅಮ್ಮನ ಸಾಂಬಾರು ಮಾಡಿದ್ರು. ಸೊ ಸಾಂಬಾರಲ್ಲಿ ಫೈನಲ್ ಊಟನ ಮುಗಿಸಿದ್ವಿ. ಏನು ನನ್ನ ಜೊತೆ ಬಿಟ್ಕೊಂಡು ಊಟ ಆಯಿತು. ಇಲ್ಲಿಗೆ